ಸ್ನೇಹಿತರೆ ನಮಸ್ಕಾರ. ಈ ವಿಡಿಯೋದಲ್ಲಿ ನಾನು ತೀರ್ಥರೂಪು ತಂದೆಯವರಿಗೆ ಸಿನಿಮಾ ಕುರಿತು 2 ನಿಮಿಷ ಮಾತಾಡ್ತಾ ಇದ್ದೇನೆ. ಈ ಸಿನಿಮಾ ರಾಮೇನಹಳ್ಳಿ ಜಗನ್ನಾಥ್ ಅಂತ ಅಂದ್ಬಿಟ್ಟು ಒಂದಿಸಿ ಬರೆಯಿರಿ ಅನ್ನೋ ಒಂದು ಸಿನಿಮಾ ಡೈರೆಕ್ಟ್ ಮಾಡಿದ್ರು ಅಂತ ಕೇಳ್ಪಟ್ಟೆ. ನಾನು ಆ ಸಿನಿಮಾ ನೋಡಿಲ್ಲ. ಇದು ಜನವರಿ 1, 2026ನೇ ವರ್ಷದಲ್ಲಿ, ಅಂದರೆ ಈ ವರ್ಷ ಆರಂಭದಲ್ಲಿ ಬಿಡುಗಡೆ ಆಯಿತು. ಬಹುಮುಖ್ಯವಾಗಿ ಇದರಲ್ಲಿ ಹಾಲುಂಡತವರು ಖ್ಯಾತಿಯ ನಟಿ ಸಿತಾರಾ ಅವರು ಅಭಿನಯಿಸಿದರು ಅನ್ನುವ ಕಾರಣದಿಂದ ಚಲನಚಿತ್ರ ಭಾಳ ಗಮನ ಸೆಳೆದಿತ್ತು. ಇದು ಒಂದು ಕ್ರಿಟಿಕಲಿ ಅಕ್ಲೈಮ್ಡ್ ಮೂವಿ ಅಂತ ಹೇಳಬೇಕು. ವಿಕಿಪೀಡಿಯಾದಲ್ಲಿರೋ ಮಾಹಿತಿ ಪ್ರಕಾರ ಪ್ರಾಫಿಟ್ ಕೂಡ ಗಳಿಸಿದೆ ಈ ಸಿನಿಮಾ. ಇದರಲ್ಲಿ ನಿಹಾರ್ ಮುಖೇಶ್ ಅನ್ನೋರು ಹೀರೋ ಆಗಿ ಮತ್ತು ರಚನಾ ಇಂದರ್ ಅವರು ನಾಯಕಿಯಾಗಿ ನಟಿಸಿದ್ದಾರೆ ಈ ಸಿನಿಮಾದಲ್ಲಿ. ಈ ಸಿನಿಮಾ ಆರಂಭ ಆಗೋದು ಖ್ಯಾತ ಪತ್ರಕರ್ತರೊಬ್ಬರು ಒಬ್ಬ ವ್ಯಕ್ತಿಯ ಹುಡುಕಾಟದಲ್ಲಿ ಒಂದು ಏನು ಕಂಪ್ಲೇಂಟ್ ಕೊಟ್ಟಿರ್ತಾರೆ ಅದ್ರ ಬಗ್ಗೆ ವಿಚಾರಣೆಗೆ ಬಂದಿರ್ತಾರೆ. ಅಲ್ಲಿಂದ ಸಿನಿಮಾ ಆರಂಭ ಆಗುತ್ತೆ. ಸೊ ಅಲ್ಲಿಂದನೇ ಒಂದು ಕುತೂಹಲ ಸಿನಿಮಾದ ಆರಂಭದಲ್ಲೇ ನಮಗೆ ಸಿಗುತ್ತೆ. ಆನಂತರ ನಾಯಕನ ಒಂದು ಕತೆ, ನಾಯಕಿಯ ಒಂದು ಇಂಟ್ರಡಕ್ಷನ್ ಈ ರೀತಿಯೆಲ್ಲ ಶುರುವಾಗಿ ನಾಯಕ ಇದರಲ್ಲಿ ವ್ಲಾಗರ್ ಅಂತ ಸ್ಟಾರ್ಟಿಂಗು ಹೇಳ್ತಾರೆ. ಅದು ಕಡೆಯಲ್ಲಿ ಸ್ವಲ್ಪ ತೋರಿಸಿರೋದ್ರ ಬಗ್ಗೆ. ಕಾಮಿಡಿ ಕೂಡ ಇದೆ ಸಿನಿಮಾದಲ್ಲಿ. ಬಟ್ ನಿಜವಾದ ಕತೆ ಶುರುವಾಗೋದು ಈ ಒಂದು ಪತ್ರಕರ್ತನ ಸಾವಿನ ನಂತರ. ಅಲ್ಲಿಂದ ಒಂದು ಈ ಸಿನಿಮಾದ ಎಳೆ ಬಿಚ್ಕೊಳ್ಳುತ್ತೆ. ನೋಡುಗನಿಗೆ ಒಂದು ಕುತೂಹಲ ಶುರುವಾಗುತ್ತೆ. ಸ್ವಲ್ಪ ಹೊತ್ತಿಗೆ ಇನ್ನೊಂದು ಸಾವು ಆಗುತ್ತೆ. ಅದು ಎಸ್ಟೇಟ್ ಮಾಲೀಕ, ಅದು ಅವರ ಒಂದು ನಿಗೂಢ ಸಾವು. ಅಂದರೆ ನಿಗೂಢ ಅಂತಂದರೆ ಇದ್ದಕ್ಕಿದ್ದಂಗೆ ಅವರು ಸಾವನ್ನಪ್ಪೋದು ಕೂಡ ಇನ್ನೊಂದು ಸಿನಿಮಾಗೆ ತಿರುವನ್ನು ಕೊಡೋಕ್ಕೆ ಶುರುವಾಗುತ್ತೆ. ಈ 2 ಸಾವುಗಳ ಮೂಲಕ ಫಿಸಿಕ್ಸ್ ಪ್ರೊಫೆಸರ್ ಒಬ್ಬರ ಜೀವನ ತೆರ್ಕೊಳ್ಳೋಕ್ಕೆ ಶುರುವಾಗುತ್ತೆ. ಅಲ್ಲಿ ಈ ಫಿಸಿಕ್ಸ್ ಪ್ರೊಫೆಸರ್ ಯಾರು, ಏನು ತಪ್ಪಾಗಿತ್ತು ಅನ್ನೋದು ಒಂದು ಕತೆ ಸಿನಿಮಾದಲ್ಲಿ ತೆರೆದುಕೊಳ್ತಾ ಹೋಗುತ್ತೆ. ಇಲ್ಲಿಂದ ಸಿನಿಮಾ ಭಾಳ ಇಷ್ಟ ಆಗಲಿಕ್ಕೆ ನೋಡುಗನಿಗೆ ಒಂದು ಒಳ್ಳೆ ಫೀಲ್ ಕೊಡೋಕ್ಕೆ ಶುರು ಮಾಡುತ್ತೆ. ಸೊ ಅಲ್ಲಿಂದ ಒಂದು ಟ್ರಾವೆಲಾಗ್ ಥರ ಸಿನಿಮಾ ಶುರುವಾಗುತ್ತೆ. ಎಲ್ಲೋ ಒಂದೇ ಕಡೆ ಈ ಮೈಸೂರು, ಮೂಡಿಗೆರೆ ಅಲ್ಲಿ ಮಾತ್ರ ನಡೀತಿದೆ ಅನ್ನುವ ಒಂದು ಕತೆ ಒಂದು ಕೇರಳಕ್ಕೆ ಶಿಫ್ಟ್ ಆಗುತ್ತೆ, ಮೇಘಾಲಯಕ್ಕೆ ಶಿಫ್ಟ್ ಆಗುತ್ತೆ. ಇದು ಭಾಳ ಇಂಟ್ರೆಸ್ಟಿಂಗು ಸಂಗತಿಗಳು ಈ ಸಿನಿಮಾದಲ್ಲಿ. ನನಗೆ ವೈಯಕ್ತಿಕವಾಗಿ ಭಾಳ ಇಷ್ಟ ಆಗಿದ್ದಂತಹ ಅಂಶಗಳು ಕೂಡ ಇದರಲ್ಲಿ. ಪತ್ರಕರ್ತರಾಗಿ ಅಜಿತ್ ತಂದೆ, ಎಸ್ಟೇಟ್ ಅನ್ನೋರಾಗಿ ರಾಜೇಶ್ ನಟರಂಗ ಅವರು ಭಾಳ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಈ ಸಿನಿಮಾ ಓವರಾಲ್ ಈ ಸಿನಿಮಾ ಏನು ಅಂತ ನೀವು ನೋಡಬೇಕು, ಭಾಳ ಚೆನ್ನಾಗಿದೆ. ಈ ಸಿನಿಮಾ ಒಂದೇ ಎಳೆದಲ್ಲಿ ಹೇಳಬೇಕಂದ್ರೆ ಪರ್ಸ್ನಲ್ ಲೈಫ್ಗೆ ಈ ಮೀಡಿಯಾದವರು, ಸೋಷಿಯಲ್ ಮೀಡಿಯಾದವರು ಯಾವ ರೀತಿ ಎಲ್ಲ ಒಂದು ಅವರೇ ಒಂದು ತೀರ್ಮಾನ ತೊಗೊಂಡು ಜಡ್ಜ್ಮೆಂಟ್ ಬರೆದ್ಬಿಡ್ತಾರೆ. ಅದು ನಿಜನ ಸುಳ್ಳು ಅಂತ ಅದು ಏನಕ್ಕೆ ಹಂಗಾಗಿತ್ತು ಅನ್ನೋದನ್ನೇ ಒಂದು ಪರಾಮರ್ಶನೆ ಮಾಡೋದಿಲ್ಲ. ಅದರಿಂದ ಆಗುವ ಒಂದು ತಪ್ಪಿಂದ ಏನೆಲ್ಲ ಅನಾಹುತಗಳಾಗೋಗುತ್ತೆ ಒಂದು ಕುಟುಂಬದಲ್ಲಿ ಅನ್ನೋದು ಸಿನಿಮಾದ ಒನ್ಲೈನ್ ಸ್ಟೋರಿ ಅಂತ ಹೇಳಬೇಕು. ಈ ಸಿನಿಮಾ ನೋಡಿದ್ಮೇಲೆ ನಾನು ಇದೇನೋ ಒಂದು ಕಡೆ ಎಲ್ಲೋ ಒಂದು ಕಡೆ ಟಚ್ ಆಗ್ತಾ ಇದೆಯಲ್ಲ ಅಂತ ಅನ್ನಿಸಿದಾಗ ಡಾಕ್ಟರ್ SL ಭೈರಪ್ಪನವರ ನಾಯಿ ನೆರಳು ಕಾದಂಬರಿ ಹಿಂದೆ ಓದಿದ್ದೆ. ಸೊ ಅದು ಒಂದು ಸಂಬಂಧಗಳ ಅಂಟು ಯಾವ ರೀತಿ ಇರುತ್ತೆ ಅನ್ನೋದು ಅದು ಎಲ್ಲೋ ಒಂದು ಕಡೆ ಇದಾಯಿತು. ಬಟ್ ಸಿನಿಮಾದಲ್ಲಿ ಬಹುಮುಖ್ಯವಾಗಿ ತೇಜಸ್ವಿ ಇದ್ದಾರೆ, ಕುವೆಂಪು ಇದ್ದಾರೆ, ಲಂಕೇಶ್ ಇದ್ದಾರೆ, ರವಿ ಬೆಳಗೆರೆ ಅವರು ಕ್ಲೀನಾಗಿ ಗೊತ್ತಾಗ್ಬಿಡ್ತಾ ಸಿನಿಮಾದಲ್ಲಿ ಇದ್ದಾರೆ ಅಂತ ಅಂದ್ಬಿಟ್ಟು. ಅಂದರೆ ಈ ಸಾಹಿತ್ಯ ಓದ್ಕೊಂಡಿರೋ ಒಬ್ಬ ನಿರ್ದೇಶಕ ಮಾಡಿರೋ ಸಿನಿಮಾ ಅಂತ ನೀಟಾಗಿ ಒಂದು ಒಳ್ಳೆ ಕತೆ, ಕಾದಂಬರಿ ಓದುವ ಅನುಭವ ಕೂಡ ಈ ಸಿನಿಮಾ ಕೊಡುತ್ತೆ. ನಾನು ಹೇಳಿದ್ನಲ್ಲ, ಈ ಪರ್ಸ್ನಲ್ ಲೈಫಲ್ಲಿ ಮೀಡಿಯಾದವ್ರು ಎಂಟ್ರಿ ಆದರೆ ಏನಾಗುತ್ತೆ ಅನ್ನೋದು ಸಿನಿಮಾ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಎಂಡಿಂಗು ಕೂಡ ಭಾಳ ಇಷ್ಟ ಆಯ್ತು ನನಗೆ. ಟ್ರಾವೆಲಾಗ್ ಏನು ಕೇರಳ ಮತ್ತು ಮೇಘಾಲಯ ತೋರಿಸ್ತಾರೆ. ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಕು ಜೋ ಕೋಸ್ಟಾ ಅನ್ನೋರು ಭಾಳ ಚೆನ್ನಾಗಿದೆ. ಸಿನಿಮಾಟೋಗ್ರಫಿ ಬಂದ್ಬಿಟ್ಟು ದೀಪಕ ಎರೆಗಾರ ಅಂತ. ಸೊ ಭಾಳ ಅದು ನನಗೆ 2 ಎಲಿಮೆಂಟ್ಸು, ಇದು ಸಿನಿಮಾ ಟೀಮ್ ವರ್ಕೆ, ಇವೆರಡು ಎಲಿಮೆಂಟ್ಸು ಮತ್ತು ಇವರು ಕತೆ ಹೇಳಿರೋ ಶೈಲಿ ಭಾಳ ಇಷ್ಟ ಆಯಿತು. ನಾನು ಅಮೆಝಾನ್ ಪ್ರೈಮ್ OTTನಲ್ಲಿ ಈ ಸಿನಿಮಾ ನೋಡಿದ್ದು. ನಿಹಾರ್ ಮುಖೇಶ್ ಅವರು ಇದು ಬಹುಶಃ ಫಸ್ಟ್ ಸಿನಿಮಾ ಇರಬೇಕು, ನನಗೆ ಗೊತ್ತಿಲ್ಲ. ಅವರು ಏನು ಸಿನಿಮಾಗೆ ಬೇಕೋ ಅಷ್ಟನ್ನು ಆ್ಯಕ್ಟ್ ಮಾಡಿದ್ದಾರೆ. ರಚನಾ ಇಂದರ್ ಅವರ ಒಂದು ಆ್ಯಕ್ಟಿಂಗ್ ಕೂಡ ಗಮನ ಸೆಳೆಯುತ್ತೆ. ಉಳಿದವರು ಎಲ್ಲ ನಟಿ ಸಿತಾರಾ, ರಾಜೇಶ್ ನಟರಂಗ, ಅಜಿತ್ ತಂದೆ, ಮತ್ತು ಡೈರೆಕ್ಷನ್ನು ಅವರೇ ಕತೆ ಬರೆದಿರೋದು ರಾಮೇನಹಳ್ಳಿ ಜಗನ್ನಾಥ್ ಅವರು. ಈ ನಂತರ ಇನ್ನೊಂದು ಸಿನಿಮಾ ಇವ್ರದ್ದು ಬರ್ತಿದೆ ಅಂತ ಗೊತ್ತಾಯಿತು. ಒಂದು ಒಳ್ಳೆ ಸಿನಿಮಾ ಕೊಟ್ಟಿದ್ದೀರಾ ಸರ್, ತುಂಬ ಥ್ಯಾಂಕ್ಸ್ ನಿಮಗೆ ಮತ್ತು ನಿಮ್ಮ ಟೀಮ್ಗೆ ಅಂತ ಹೇಳಿ. ನೀವು ಅಮೆಝಾನ್ ಪ್ರೈಮಲ್ಲಿ ಒಂದೊಳ್ಳೆ ಫೀಲ್ ಕೊಡೋಂಥ ಸಿನಿಮಾ ನೋಡಬೇಕಂದ್ರೆ ತೀರ್ಥರೂಪು ತಂದೆಯವರಿಗೆ ನೋಡಿ ಅಂತ ಹೇಳ್ತಾ
ಈ ವಿಡಿಯೋ ಮುಗಿಸ್ತೀನಿ. ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಎಲ್ರಿಗೂ ಧನ್ಯವಾದಗಳು.